ಮಹಾಭಾರತ ಅಂತ ಹೇಳುವ ಪಠ್ಯವನ್ನು ಸಂಗ್ರಹ ಮಾಡಿದ್ದು 1128. 1128 ಪಠ್ಯವನ್ನು ಕಲೆಕ್ಟ್ ಮಾಡಿ ಇವತ್ತು ಕೂಡ ಭಂಡಾರಕಾರ್ಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋದರೆ ಅದನ್ನು ನಾವು ನೋಡ್ಬೋದು. ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಡಿಜಿಟಲ್ ಕಾಪಿ ಕೂಡ ಸಿಗುತ್ತೆ. ಈ 1128 ಪ್ರತಿಯಲ್ಲಿ ಏನಿದೆ ಅಂತಂದರೆ ಎಲ್ಲವೂ ವ್ಯಾಸರ ಬರೆದದ್ದು, ಆದರೆ ಯಾವುದೂ ಒಂದರ ಹಾಗೆ ಇನ್ನೊಂದಿಲ್ಲ. ಇದು ಹೆಂಗೆ? ಇದು ಬಹುತ್ವ ನೋಡಿ, ಇದು ಬಹುತ್ವ. ಇದು RSSನವರಿಗೆ ಅರ್ಥ ಆಗಲ್ಲ, ಅರ್ಥವೇ ಆಗಲ್ಲ ಅವರಿಗೆ. ಏಕೆ ರಾಮಾನುಜನ ಬರೆದ 300 ರಾಮಾಯಣಗಳನ್ನು ನಮ್ಮ ಮಕ್ಕಳು ಓದ್ಲಿ ಅಂತ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಪಠ್ಯ ಮಾಡಿದಾಗ ABP ಅವರು ದೊಡ್ಡ ಗಲಾಟೆ ಮಾಡಿ ಆ ಪಠ್ಯವನ್ನೇ ತೆಗೆಸಿ ಹಾಕಿದರು. ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಕರಗ ನಡೀತದೆ, ಕರಗ ಧರ್ಮರಾಯನ ದೇವಸ್ಥಾನ ಇದೆ, ಕರಗ ನಡೀತದೆ. ಆ ಕರಗ ಹೊತ್ತಿರೋರ ಹತ್ರ, ಹೆಣ್ಮಕ್ಳ ಹತ್ರ ನೀವು ಹೋಗಿ, ಅಮ್ಮ ಈ ತಲೆಯಲ್ಲಿ ಏನು ಕರಗ, ಕರಗದಲ್ಲಿ ಏನಿದೆ? ದ್ರೌಪದಿ ಇದ್ದಾಳೆ. ಯೋಚನೆ ಮಾಡಿ, ಈಗ ವ್ಯಾಸ ಭಾರತದ ಒಂದು ಪಾತ್ರ ಬೆಂಗಳೂರಿಗೆ ಬರುವಾಗ ಮಾವಿನ ಸೊಪ್ಪು ಮತ್ತು ಮಡಿಕೆ ಒಳಗೆ ಕೂತು ಒಂದು ರಿಚುವಲ್ ಆಗುವುದಿದೆಯಲ್ಲ, ಇದು ಭಾರತ. ಎರಡು 2000ಕ್ಕಿಂತ ಕಡಿಮೆ ಒಂದು ಭಾಷೆಯನ್ನು ಮಾತನಾಡುತ್ತಿರುವ ಕಮ್ಯುನಿಟಿಗಳು, ಸಮುದಾಯಗಳು ಕರ್ನಾಟಕದಲ್ಲಿ 53 ಇವೆ. ಮುಂದಿನ 30 ವರ್ಷದಲ್ಲಿ ನಾವು ಏನಾದರೂ ಟರ್ನ್ ತಗೊಂಡು ಅವರ ಬಗ್ಗೆ ಕೆಲಸ ಮಾಡದೆ ಹೋದರೆ ಮುಂದಿನ 30 ವರ್ಷದಲ್ಲಿ ಕರ್ನಾಟಕದ 53 ಸಮುದಾಯಗಳು ಕಾಣೆ ಆಗ್ತವೆ. ಅವ್ರು ಇರೋದೇ ಅಲ್ಲ, ಕೊರಗರು ಇರೋಲ್ಲ ಮೇಡಮ್. ನೀವು ಕೆಲಸ ಮಾಡೋದಿದ್ರೆ ಕೊರಗರು ಇರೋದೇ ಅಲ್ಲ. ನನ್ನ ಗೆಳೆಯರು ಗಣೇಶ ಎಲ್ಲ ತುಂಬ ಕೆಲಸ ಮಾಡ್ತಾ ಇದ್ದಾರೆ, ಸುಶೀಲಾ ನಾಡ ಮೊದಲಾದರೂ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ಧನ್ಯವಾದಗಳು. ಕಮ್ಯುನಿಟಿಯನ್ನು ಉಳಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಟ್ರೈಬಲ್ ಗ್ರೂಪ್ಗಳ ಡೆತ್ ರೇಟ್ ನೋಡಿ, ಸಾಯುವ ವಯಸ್ಸು ನೋಡಿ, 40ರಿಂದ 60. 40 ವರ್ಷದಿಂದ 60 ವರ್ಷದ ನಡುವಿನ ಟ್ರೈಬಲ್ಗಳು ಸಾಯ್ತಾ ಇದ್ದಾವೆ. ಈ ಬಹುರಾಷ್ಟ್ರೀಯ ಕಂಪನಿಗಳ ಬೆಳವಣಿಗೆ, ಈ ಜಮೀನುಗಳ ಕೇಂದ್ರೀಕರಣ, ಈ ಇಂಗ್ಲೀಷ್ ಭಾಷೆಯ ಒತ್ತಡ, ಇದರ ಎಲ್ಲದರ ನಡುವೆ ನಮ್ಮ ಟ್ರೈಬಲ್ಗಳು ಎಲ್ಲಿ ಹೋಗ್ತಾ ಇದ್ದಾರೆ, ಹೇಗೆ ಬದುಕುತ್ತಾ ಇದ್ದಾರೆ, ಅವರು ಬದುಕುವುದಕ್ಕೆ ಸಾಧ್ಯವೋ ಅಂತ ಕೇಳಿದರೆ ನನ್ನಿಂದ ಮಿಡ್ಲ್ ಕ್ಲಾಸಿನವನಿಗೆ ಉಸಿರು ಕಟ್ಟುತ್ತದೆ. ಅಂದರೆ ಯೋಚನೆ ಮಾಡಿ, ನಮ್ಮನ್ನು ಸೋಲಿಗರ ಹಟ್ಟಿಗೆ ಹೋಗಿ ಬಂದಿದ್ದೆ ನಾನು. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇದ್ದೆ ನಾನು 2 ದಿವಸ. 53 ಸಮುದಾಯಗಳು ಮುಂದಿನ 30 ವರ್ಷದಲ್ಲಿ ಕರ್ನಾಟಕದಿಂದ ಕಾಣೆ ಆಗ್ತವೆ. ಈಗಾಗಲೇ ಮೇಡಮ್ ಅವರು ಹೇಳಿದರು, ಜಾರ್ಖಂಡದಲ್ಲಿ ಕೋಲ್ ಕೆಲಸ ಮಾಡುವವರ ಶ್ವಾಸಕೋಶಗಳು ಹೇಗಿರ್ತವೆ ಅಂತ. ಸೊ ಟ್ರೈಬಲ್ ಲ್ಯಾಂಡ್ಗಳಲ್ಲಿ ನಡೆಯುವಂಥ ಕೈಗಾರಿಕೀಕರಣದ ಕೆಲಸಗಳು, ಪರಿಸರ ನಾಶ, ಅವರಿಗೆ ಸರಿಯಾದ ವೈದ್ಯಕೀಯ ವ್ಯವಸ್ಥೆ ಸಿಗದೇ ಇರುವುದು, ಮತ್ತು ಈ ಬೃಹತ್ತಾದ ಬೆಳವಣಿಗೆಯ ಮಾನಸಿಕ ಒತ್ತಡ ಇರ್ತದಲ್ಲ ಅವರ ಮೇಲೆ, ಅದರಿಂದಾಗಿ ಸಮುದಾಯಗಳು ಸಾಯ್ತಾ ಇವೆ, ಸಮುದಾಯಗಳ ಭಾಷೆಗಳು ಸಾಯ್ತಾ ಇವೆ. ಇಂಥ ಸಂದರ್ಭದಲ್ಲಿ ಬಹುತ್ವ ಭಾರತವನ್ನು ನಾವು ಉಳಿಸಿಕೊಳ್ಬೇಕಾದ್ರೆ ಬಹುದೊಡ್ಡವಾದಂಥ ಒಂದು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಕ್ರಾಂತಿಯನ್ನು ಹೇಗೆ ಮಾಡಬಹುದು ಎಂಬುದರ ಬಗೆಗೆ ನಾವು ಎಲ್ಲರೂ ಕೂಡ ಮತ್ತೆ ಮತ್ತೆ ಯೋಚನೆ ಮಾಡಬೇಕು. ಒಂದು ಚಿಕ್ಕ ಉದಾಹರಣೆ ಕೊಟ್ಟು 2 ನಿಮಿಷ ನಿಲ್ಲಿಸ್ತೇನೆ ಸರ್. ನಮ್ಮ ಬಹುತ್ವ, ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ ಆ ಉದಾಹರಣೆ ಕೊಡೋದು ನಾನು. ಅವು ಎಷ್ಟು ಚೆನ್ನಾಗಿರ್ತವೆ ಬಹುತ್ವ ಅಂತಂದರೆ, ಬಹುತ್ವ ಮೇಡಮ್ ಅದನ್ನು ಬೇರೆ ಥರ ತುಂಬ ಚೆನ್ನಾಗಿ ಹೇಳಿದರು. ಕೈಯಲ್ಲಿ ಬ್ರೈನ್ ಇದೆ ಅಂತಂದರು, ಎಷ್ಟೊಳ್ಳೆ ಮಾತು ನೋಡಿ. ಈಗ ಮಹಾಭಾರತ ನೋಡಿ, ಒಂದು ಸಣ್ಣ ಉದಾಹರಣೆ, ನಾನು ಸಾಹಿತ್ಯದ ವಿದ್ಯಾರ್ಥಿ ಆದ್ದರಿಂದ. ಈಗ ಮಹಾಭಾರತ ವ್ಯಾಸರು ಬರೆದರು, ಸಂಸ್ಕೃತದಲ್ಲಿ ಬರೆದರು. 1919ರಲ್ಲಿ ಪೂನಾದಲ್ಲಿ ಭಂಡಾರಕಾರ್ಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮಾಡಿದರು, ಬೋರಿ ಅಂತ ಮಾಡಿದರು, ಭಂಡಾರಕಾರ್ಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅಲ್ಲಿ ಸೂಕ್ತಂಕರನ್ನು ಮುಖ್ಯಸ್ಥರನ್ನಾಗಿ ಮಾಡಿ, ಸೂಕ್ತಂಕರಿಗೆ ಆಗನ ಬ್ರಿಟಿಷ್ ಸರ್ಕಾರ ಒಂದು ಕೆಲಸ ಕೊಟ್ಟಿತ್ತು. ಏನು ಅಂತಂದರೆ, ಈ ಮಹಾಭಾರತ ಇದೆಯಲ್ಲ ವ್ಯಾಸರು ಬರೆದಿದ್ದು, ಇದರ ಒಂದು ಅಧಿಕೃತ ಪಠ್ಯವನ್ನು ನೋಡಿ, ಶಬ್ದ ಮಾತಾಡುವಾಗ ಹಾರಿ ಹೋಯ್ತದು, ಅಧಿಕೃತ ಪಠ್ಯವನ್ನು ಮಾಡಿಕೊಡಿ ಅಂತ ಕೇಳಿದರು. ಸರಿ ಅಂತ ಹೇಳಿ ಸೂಕ್ತಂಕರ್ 18 ಜನರ ಒಂದು ತಂಡದೊಟ್ಟಿಗೆ 1919ರಿಂದ 1940ರವರೆಗೆ ಸುಮಾರು 20 ವರ್ಷ ಕೆಲಸ ಮಾಡಿ ಮಹಾಭಾರತ ಅಂತ ಹೇಳುವ ಪಠ್ಯವನ್ನು ಸಂಗ್ರಹ ಮಾಡಿದ್ದು 1128. 1128 ಪಠ್ಯವನ್ನು ಕಲೆಕ್ಟ್ ಮಾಡಿ ಇವತ್ತು ಕೂಡ ಭಂಡಾರಕಾರ್ಸ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹೋದರೆ
ಅದನ್ನು ನಾವು ನೋಡ್ಬೋದು, ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಡಿಜಿಟಲ್ ಕಾಪಿ ಕೂಡ ಸಿಗುತ್ತೆ. ಈ 1128 ಪ್ರತಿಯಲ್ಲಿ ಏನಿದೆ ಅಂತಂದರೆ ಎಲ್ಲವೂ ವ್ಯಾಸರ ಬರೆದದ್ದು, ಆದರೆ ಯಾವುದೂ ಒಂದರ ಹಾಗೆ ಇನ್ನೊಂದಿಲ್ಲ. ಇದು ಹೆಂಗೆ? ಇದು ಬಹುತ್ವ ನೋಡಿ, ಇದು ಬಹುತ್ವ. ಇದು RSSನವರಿಗೆ ಅರ್ಥ ಆಗಲ್ಲ, ಅರ್ಥವೇ ಆಗಲ್ಲ ಅವರಿಗೆ. ಏಕೆ ರಾಮಾನುಜನ ಬರೆದ 300 ರಾಮಾಯಣಗಳನ್ನು ನಮ್ಮ ಮಕ್ಕಳು ಓದಲಿ ಅಂತ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಪಠ್ಯ ಮಾಡಿದಾಗ ABP ಅವರು ದೊಡ್ಡ ಗಲಾಟೆ ಮಾಡಿ ಆ ಪಠ್ಯವನ್ನೇ ತೆಗೆಸಿ ಹಾಕಿದರು. ಅವರಿಗೆ ಒಂದು ಪಠ್ಯ ಹಲವು ಪಠ್ಯಗಳಾಗಿ ಭಾರತದಲ್ಲಿ ಒಡೀತದೆ. ಒಂದು ಪಠ್ಯವನ್ನು ಬರೆದರೆ ನಮ್ಮ ಇಡೀ ದೇಶವೇ ಆ ಪಠ್ಯವನ್ನು ಮರುರೂಪಿಸ್ತದೆ, ಪುನಃ ಬರೀತದೆ ಎಂಬ ಕಲ್ಪನೆ RSSನವರಿಗೆ ಬರುವುದೂ ಇಲ್ಲ. ಅವರಿಗೆ ಅದನ್ನು ಹೇಳಲಿಕ್ಕೂ ಸಾಧ್ಯ. 1128 ಪಠ್ಯಗಳಿಗೆ ಕೆಲವು ಮಹಾಭಾರತದ ಪಠ್ಯಗಳಲ್ಲಿ 90,000 ಶ್ಲೋಕ, ಕೆಲವುದರಲ್ಲಿ 1,00,000 ಶ್ಲೋಕ, ಕೆಲವುದರಲ್ಲಿ 1,20,000 ಶ್ಲೋಕ. ಇದು ಹೆಂಗೆ? ಅಂದರೆ ಪ್ರತಿ ಮಾಡುವವರು ಜೆರಾಕ್ಸ್ ಕಾಪಿ ಮಾಡಿಲ್ಲ. ಪ್ರತಿ ಮಾಡುವವರಿಗೆ ನಾನು ಮೇಲುಕೋಟೆಯ ಪಠ್ಯ ಇದೆ, ಅದರಲ್ಲಿ ತ್ರಿವೆಂಡ್ರಂ ಪಠ್ಯ ಇದೆ, ಮಧುರೈ ಪಠ್ಯ ಇದೆ, ಕಾಲಿಘಾಟ್ ಪಠ್ಯ ಇದೆ, ಭುವನೇಶ್ವರ್ ಪಠ್ಯ ಇದೆ, ಜಮ್ಮು ಆ್ಯಂಡ್ ಕಾಶ್ಮೀರದ ಪಠ್ಯ ಇದೆ. ಆ ಪಠ್ಯಗಳು ನೋಡೋದೇ ಒಂದು ಖುಷಿ. ಮೇಲುಕೋಟೆಯಲ್ಲಿ ಕುಳಿತು ನಾನು ಅದನ್ನು ಕಾಪಿ ಮಾಡುವವನಾದರೆ ನಾನು ವ್ಯಾಸರು ಬರೆದ ಅದನ್ನು ಒಂದು ಸಾಲು ಬರಿತೀನಿ, ಎರಡನೇದು ಗಣಪತಿಯ ಶ್ಲೋಕ ಇದ್ದರೆ ಅದನ್ನು ಬರಿತೀನಿ, ಆಮೇಲೆ ನೇರವಾಗಿ ಕತೆಗೆ ಹೋಗುವುದಿಲ್ಲ. ಯಾಕಂತಂದರೆ ಮೇಲುಕೋಟೆಯಲ್ಲಿ ನನ್ನ ದೇವರಿದ್ದಾರಲ್ಲ, ಅವರನ್ನು ಬಿಡುವುದು ಹೇಗೆ? ಆದ್ದರಿಂದ ಯಾಕಂದ್ರೆ ನಾನು ಪ್ರತಿ ಮಾಡುವ ನನಗೂ ಸಂಸ್ಕೃತ ಬರ್ತದೆ, ಆದ್ದರಿಂದ ಅವನ ಬಗ್ಗೆ ನಾನು 2 ಸೇರಿಸಿದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಶೈವ ವೈಷ್ಣವ ವ್ಯತ್ಯಾಸ ಕೂಡ ಇಲ್ಲ. ಮಹಾಭಾರತ ಅದು ಕೃಷ್ಣನ ಕತೆ, ವೈಷ್ಣವ ಕಥೆಯಾದರೂ ಕೂಡ ಅದನ್ನು ಪ್ರತಿ ಮಾಡುವವ ಶಿವಭಕ್ತನಾದಿದ್ರೆ ಅವ ಶಿವನ ಬಗ್ಗೆ 2 ಶ್ಲೋಕ ಸೇರಿಸ್ತಾನೆ. ಇರಲಿ, ನನ್ನ ದೇವರು ಯಾಕೆ ಬೇಡ ಅಂತ. ಕೆಲವರು ಅವರ ಅಪ್ಪನ ಬಗ್ಗೆ ಬರೆದಿದ್ದಾರೆ, ಇದನ್ನು ಪ್ರತಿ ಮಾಡುವವ ನಾನು ಎಂಥವನ ಮಗ ಎಂದರೆ ಬರಿತಾನೋ 3 ಶ್ಲೋಕ ಬರಿತಾನೆ. ಅಂದರೆ ಒಂದು ವ್ಯಾಸ ಬರೆದ ಒಂದು ಪಠ್ಯಕ್ಕೆ ನನ್ನ ಪಠ್ಯವನ್ನು ಸೇರಿಸಿದಾಗ ಅದು ಭಿನ್ನವಾಯಿತಾ? ಇದು ಮಲ್ಟಿಪ್ಲಿಸಿಟಿ, ಇದು ಭಿನ್ನವಾದ್ದು. ಹಾಗಾಗಿ ಈ ಮಲ್ಟಿಪ್ಲಿಸಿಟಿ ಫೈನಲಿ ಏನು ಹೇಳ್ತದೆ ಅಂತಂದರೆ ಭಾರತದ ಬಹುತ್ವವನ್ನು ಹೇಳುವುದು. ಒಂದು ಪಠ್ಯ ಹಲವು ಪಠ್ಯಗಳಾಗಿ ಒಡೆದದ್ದು ಬ್ರಿಟಿಷರಿಗೆ ಸಮಸ್ಯೆ ಆಗಿದ್ದರೆ, RSSನವರಿಗೆ ಸಮಸ್ಯೆ ಆಗಿದ್ದರೆ, ನಮಗದು ಶಕ್ತಿ. ಅದು ನಾವು ಏನು ಕೇಳ್ತೀವಿ ಅಂತಂದರೆ ಒಂದು ಪಠ್ಯ ಹಲವು ಪಠ್ಯಗಳಾಗಿ ಒಡೆಯುವುದಕ್ಕೆ ಕಾರಣ ಏನು ಅಂತೇಳಿ ಕಾರಣ ಹುಡುಕುತ್ತೇವೆ ನಾವು. ಹಲವು ಪಠ್ಯಗಳಿಂದ ಒಂದು ಪಠ್ಯವನ್ನು ತರುವುದು ಕೆಲಸ ಅಲ್ಲ. ಒಂದು ಪಠ್ಯ ಹಲವು ಪಠ್ಯಗಳಾಗಿ ಯಾಕೆ ಒಡೆಯಿತು ಅಂತ ಕೇಳುವುದಿದೆಯಲ್ಲ, ಅದು ಮುಂದಿನ ಸಂಶೋಧನೆಯ ಕೆಲಸ ಆದಾಗ ನಮ್ಮ ಬಹುತ್ವದ ಬಗೆಗಿನ ಸಾಹಿತ್ಯಿಕ ಚರ್ಚೆಗಳಿಗೆ ಒಂದು ಬಲ ಬರ್ತದೆ ಅಂತ ಹೇಳೋದು. ಕೊನೆಯ ಮಾತು, ಒಂದು ಬೆಂಗಳೂರಿಗೆ ತಂದು ನಿಲ್ಲಿಸ್ತೀನಿ ನನ್ನ ಉಪನ್ಯಾಸವನ್ನು. ವ್ಯಾಸ ಭಾರತ ಆಯಿತು. ಇಲ್ಲಿ ಬೆಂಗಳೂರಲ್ಲಿ ನಾನು ಕಳೆದ ವರ್ಷ ಸ್ವಲ್ಪ ಕೆಲಸ ಮಾಡಿದೆ. ಇಲ್ಲಿ ಕರಗ ನಡೀತದೆ. ಕರಗ ಧರ್ಮರಾಯನ ದೇವಸ್ಥಾನ ಇದೆ, ಕರಗ ನಡೀತದೆ. ಆ ಕರಗ ಹೊತ್ತಿರೋರ ಹತ್ರ, ಹೆಣ್ಮಕ್ಕಳ ಹತ್ರ ನೀವು ಹೋಗಿ, ಅಮ್ಮ ಈ ತಲೆಯಲ್ಲಿ ಏನು ಕರಗದಲ್ಲಿ ಏನಿದೆ? ದ್ರೌಪದಿ ಇದ್ದಾಳೆ. ಯೋಚನೆ ಮಾಡಿ. ಈಗ ವ್ಯಾಸ ಭಾರತದ ಒಂದು ಪಾತ್ರ ಬೆಂಗಳೂರಿಗೆ ಬರುವಾಗ ಮಾವಿನ ಸೊಪ್ಪು ಮತ್ತು ಮಡಿಕೆ ಒಳಗೆ ಕೂತು ಒಂದು ರಿಚುವಲ್ ಆಗುವುದಿದೆಯಲ್ಲ, ಇದು ಭಾರತ. ಗಂಡಸವರು ಹೆಣ್ಣಿನ ವೇಷ ಹಾಕ್ಕೊಂಡು ಹೊರತಾರೆ ನೋಡಿ. ಗಂಡು ದ್ರೌಪದಿನ ಹೊರಬೇಕು. ಯಾಕೆ? ಒಂದು ವ್ಯಾಸನ ಭಾಳ ಬಲಿಷ್ಠವಾದ ಪಾತ್ರ, ಅದರ ಬಗ್ಗೆ ಬೇಕಾದಷ್ಟು ವಿವೇಚನೆಗಳಾಗಿದೆ, ನಾನು ಅದರ ಬಗ್ಗೆ ಮಾತಾಡಲ್ಲ. ಒಂದು ಪಾತ್ರ ಬೆಂಗಳೂರಿಗೆ ಬಂದಾಗ ಕರಗವಾಗಿ ಹೇಗೆ ಕನ್ವರ್ಟ್ ಆಗ್ತದೆ? ಯಾಕೆ ಬೆಂಗಳೂರು ಕರಗ ನಿರ್ಮಾಣ ಆಯಿತು? ಇನ್ನು ಸ್ವಲ್ಪ ಮುಂದೆ ಹೋದರೆ, ತಮಿಳುನಾಡಿಗೆ ಹೋದರೆ, ತಮಿಳುನಾಡಲ್ಲಿ ದ್ರೌಪದಿ ಅಮ್ಮನ್ನಾಗಿದ್ದಾಳೆ. ವ್ಯಾಸ ಯಾವ ಕಾರಣಕ್ಕೂ ಕೂಡ ದ್ರೌಪದಿಯನ್ನು ಅಮ್ಮ ಅಂತ ಕರೆಯೋದಿಲ್ಲ. ಕ್ಯಾರೆಕ್ಟರ್ ಅದು, ಒಂದು ಪಾತ್ರ ಅದು. ಆದರೆ ತಮಿಳಿನಲ್ಲಿ ಮಧುರೈ ಹತ್ರ ಹೋಗಿದ್ದೆ ನಾನು. ಜಾತ್ರೆಯ ದಿವಸ ದೊಡ್ಡ ಒಂದು 120 ಅಡಿ ಉದ್ದದ ಮರಳಿನ ದ್ರೌಪದಿಯನ್ನು ಬರೀತಾರೆ. ಹೇಗೆ ಒಂದು ಕ್ಯಾರೆಕ್ಟರ್ ಒಂದು 120 ಅಡಿ ಎತ್ತರದ ಪಾತ್ರವಾಗಿ ತಮಿಳುನಾಡಿನಲ್ಲಿ ಪುನರ್ ಸೃಷ್ಟಿಯಾಯಿತು? ವ್ಯಾಸನಿಗೆ ಗೊತ್ತಿತ್ತಾ ಇದು? ವ್ಯಾಸನ 1128 ಪಠ್ಯಗಳನ್ನು ಪ್ರತಿ ಮಾಡಿದವರಿಗೆ ಗೊತ್ತಿತ್ತಾ ಇದು? ಇಲ್ಲ. ಆದರೆ ತಮಿಳರಿಗೂ ಗೊತ್ತಿದೆ, ನಮಗೆ ಗೊತ್ತಿದೆ. ಸೊ ಅದು ರಂಗಭೂಮಿಗೆ ಬಂದಾಗ ತಮ್ಮಲ್ಲಿ ಅನೇಕರು ಉದಯ ಎಲ್ಲ ಥಿಯೇಟ್ರ್ನಲ್ಲಿ ಕೆಲಸ ಮಾಡುವರು. ಈಗ ದ್ರೌಪದಿ ವಸ್ತ್ರಾಪರಣ ಆಗ್ತದೆ ಅಂತ ಇಟ್ಟುಕೊಳ್ಳಿ. ಮಂಗಳೂರಿನಲ್ಲಿ ಯಕ್ಷಗಾನದಲ್ಲಿ ದ್ರೌಪದಿ ವಸ್ತ್ರಾಪರಣ ಆದಾಗ ಬಹುಮಟ್ಟಿಗೆ ಯಕ್ಷಗಾನ
ಪುರಾಣ ವ್ಯಾಸ ಪರಂಪರೆಯನ್ನೇ ಅನುಸರಿಸಿಕೊಂಡು ಬಂದದ್ದರಿಂದ ದುರ್ಯೋಧನ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳಿ ಅಂತಂದಾಗ ಅವನು ಹೋಗ್ತಾನೆ, ಎಳಿತಾನೆ. ಕುಮಾರವ್ಯಾಸ ಅದನ್ನು ಭಾಳ ಅದ್ಭುತವಾಗಿ ಚಿತ್ರಿಸ್ತಾನೆ. ಅವಳು ಹೇಳ್ತಾಳೆ, ನನ್ನನ್ನು ಸಭೆಗೆ ಕರಿಬೇಡ, ನಾನು ಪುಷ್ಪವತಿಯಾಗಿದ್ದೇನೆ ಎಂದು. ಪುಷ್ಪವತಿಯಾಗಿಲ್ಲಿ ನಡೆ, ಫಲವತಿಯಾಗು ಕುರುರಾಜ ಭವನದಲ್ಲಿ ಅಂತ ಹೇಳುವ ದುಷ್ಟ ಅವನು. ಅದು ವ್ಯಾಸಂದೇ ಅದು. ಹಾಗೆ ಬಂದಿದೆ ಮಂಗಳೂರಿಗೆ. ಆದರೆ ತಮಿಳುನಾಡಿನಲ್ಲಿ ನೀವು ತೆರುಕೊತ್ತು ನೋಡಬೇಕು. ತೆರುಕೊತ್ತಿನಲ್ಲಿ ದ್ರೌಪದಿ ಒಂದು ಕ್ಯಾರೆಕ್ಟರಾಗಿ ಬರಲೇಬೇಕಲ್ಲ. ಈ ದುಶ್ಯಾಸನ ಮಾಡುವ ಪುಣ್ಯಾತ್ಮ ಬೆಳಿಗ್ಗೆ ಅದೇ ದ್ರೌಪದಿ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬಿದ್ದು ಬಂದಿಯಾನೆ. ಅಮ್ಮ, ನಂದು ಇವತ್ತು ತೆರುಕೊತ್ತು ಉಂಟು, ನನಗೆ ಒಳ್ಳೇದು ಮಾಡೋದು ಎಲ್ಲ. ನಾವೆಲ್ಲ ಯಕ್ಷಗಾನ ಮಾಡಲಿಕ್ಕೆ ಮೊದಲು ಮನಸ್ಸಿನ ಒಳಗೆ ಇವತ್ತು ನನ್ನ ವೇಷ ಒಳ್ಳೇದಾಗಲಿ ಅಂತ ಒಂದು ಪ್ರಾರ್ಥಿಸಿಕೊಳ್ಳೋದು ಉಂಟು. ಅದು ನಮ್ಮ ಇನ್ಫೀರಿಯಾರಿಟಿ ಅಥವಾ ಏನೋ ಒಂದು ಶಕ್ತಿ ಬರಲಿ ಅಂತ. ಅವ ಅಡ್ಡ ಬಿದ್ದು ಬಂದಿರ್ತಾನೆ, ಹಣೆಗೆ ನಾಮ ಎಲ್ಲ ಹಾಕಿರ್ತಾನೆ. ಇಲ್ಲಿ ಬಂದು ಕೌರವ ಹೇಳ್ತಾನೆ, ಲೇ ಇವಳು ಸೀರೆ ಎಳಿ ಅಂತ. ಇವನು ಸೀರೆ ಎಳಿಲಿಕ್ಕೆ ಹೋಗ್ತಾನೆ, ನೋಡಿದರೆ ದ್ರೌಪದಿ ನಿಂತಿದ್ದಾಳೆ, ಬೆಳಿಗ್ಗೆ ಅವಳ ಕಾಲಿಗೆ ಬಿದ್ದು ಬಂದಿಯಾನೆ. ಇಲ್ಲಿ ಸೀರೆ ಎಳಿಲಿಕ್ಕೆ ಹೇಳ್ತಾನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಭಾರತ ಅಂದರೆ, ಅವನು ಅಲ್ಲಿ ಹೇಳ್ತಾನೆ, ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗ್ ಇದೆ. ಅವನು ಹೇಳ್ತಾನೆ, ಅಮ್ಮ ನೀನು ನಮ್ಮ ತಾಯಿ, ನೀನು ಸಕಲರನ್ನೂ ರಕ್ಷಿಸುವ ತಾಯಿ, ನನ್ನ ಮನೆಯನ್ನು, ದನಗಳನ್ನು, ಮಕ್ಕಳನ್ನು ನೀನು ರಕ್ಷಿಸಬೇಕು. ನಿನ್ನ ಸೀರೆ ಎಳೆಯುವುದು ಅಪರಾಧ, ಎಳಿಬಾರದು, ನಿನ್ನ ಮೈ ಮುಟ್ಟಬಾರದು. ಆದರೆ ನಾನು ಮಾಡ್ತಾ ಇರೋದು ತೆರುಕೊತ್ತು. ಆದ್ದರಿಂದ ಒಬ್ಬ ನಟನಾಗಿ ನಾನು ಈ ಕೆಲಸ ಮಾಡಿದ್ದೇನೆ, ನನ್ನ ತಪ್ಪಿದರೆ ದಯವಿಟ್ಟು ಕ್ಷಮಿಸು ಅಂತ ಹೇಳಿ ದ್ರೌಪದಿಯ ಕಾಲಿಗೆ ಬಿದ್ದು ಅವಳ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ಸೀರೆ ಎಳಿಲಿಕ್ಕೆ ಶುರು ಮಾಡ್ತಾನೆ. ಈಗ ಯೋಚನೆ ಮಾಡಿ, ವ್ಯಾಸ ಏನಾದರೂ ನೋಡಿದರೆ ಅದನ್ನು ಅವ ಆ ಕ್ಷಣದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಬರೆದ ದುಶ್ಯಾಸನ ಎಂಥದ್ದು, ನಾನು ಬರೆದ ದ್ರೌಪದಿ ಎಂಥದ್ದು, ಈ ತೆರುಗೊತ್ತಿನವರು ಮಾಡಿದ್ದೆ ಎಂಥದ್ದು ಅಂತ. ಇದು ಭಾರತ, ಇದು ಭಾರತದ ಬಹುತ್ವ. ಈ ಬಹುತ್ವದ ನಿರೂಪಣೆಗಳನ್ನು, ಭಾಷೆಯಲ್ಲಿ ಹುಟ್ಟಿಕೊಳ್ಳುವ ಬಹುತ್ವದ ಭಾವಗಳನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಭಾಳ ದೊಡ್ಡ ಸವಾಲಾಗಿದೆ. ಯಾಕಂದರೆ ಭಾಷೆಗಳು ಸಾಯ್ತಾ ಇವೆ, ಇಂಗ್ಲೀಷ್ ವ್ಯಾಪಕವಾಗಿದೆ. ಕರ್ನಾಟಕದಲ್ಲಿಯೇ 8,500 ಕನ್ನಡ ಶಾಲೆಗಳು ಮುಚ್ಚಿ ಹೋಗಿವೆ. ಇವತ್ತಿನ ಪೇಪರ್ನಲ್ಲಿ 9 ಶಾಲೆಗಳಿಗೆ 0 ಅಟೆಂಡೆನ್ಸ್ ಬಂದಿದೆ. ಉತ್ತರ ಕನ್ನಡದ 11 ಶಾಲೆಗಳು ಮೊನ್ನೆ ಮುಚ್ಚಿ ಹೋದವು. ಯಾರಿಗೂ ಕೂಡ ಭಾಷೆ ಬೇಡವಾಗಿದೆ, ಹಣ ಬೇಕಾಗಿದೆ. ಹಣದ ಜಾಗದಲ್ಲಿ ಮನುಷ್ಯನನ್ನು ನಿಲ್ಲಿಸುವುದಕ್ಕೆ ಬಹುತ್ವ ಭಾಳ ದೊಡ್ಡ ಶಕ್ತಿ ಆಗ್ತದೆ ನಮಗೆ. ಅದನ್ನು ಕೆಲಸ ಮಾಡುವುದಕ್ಕೆ ತುಂಬ ನಾವು ಜವಾಬ್ದಾರಿಯಿಂದ ಹೋಗಬೇಕಾಗಿದೆ ಎಂಬ ಮಾತನ್ನು ಹೇಳಿ ಸಮಯ ಜಾಸ್ತಿ ತಗೊಂಡೋದಕ್ಕೆ ಕ್ಷಮೆ ಕೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.